ಗಿಲ್ಲಿ ಅತಿಯಾಗಿ ಆಡ್ತಾ ಇದ್ದಾನೆ. ಆ್ಯಕ್ಚುಲಿ ಅವನು ಜೀ ಕನ್ನಡದಲ್ಲಿ ಅವ್ರದ್ದು ಪ್ರೋಗ್ರಾಮ್ ಬರ್ತಾಯಿತ್ತು. ಚೆನ್ನಾಗಿ ಮಾಡ್ತಾಯಿದ್ದ. ಏನೇನೋ ಒಂದು ಥಿಂಗ್ಸ್ಗಳನ್ನು ಇಟ್ಕೊಂಡು ಏನೇನೋ ಜೋಕ್ಸ್ ಮಾಡ್ತಿದ್ದ. ಏನೋ ಚೆನ್ನಾಗಿ ತಲೆ ಉಪಯೋಗಿಸ್ತಾ ಇದ್ದಾನೆ ಹುಡುಗ. ಚೆನ್ನಾಗಿ ಮಾಡ್ತಾನೆ ಅಂದರೆ ಇವಾಗ ನೋಡಿದ್ರೆ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನೆ. ಬಿಗ್ ಬಾಸು ಮಂಡ್ಯದ ಸ್ಲಮ್ ಅಂದ್ಕೊಂಡ್ಬಿಟ್ಟಿದ್ದಾನೆ. ಮಂಡ್ಯದಲ್ಲಿರೋ ಸ್ಲಮ್ ಅಂದ್ಕೊಂಡ್ಬಿಟ್ಟಿದ್ದಾನೆ ಬಿಗ್ ಬಾಸ್ ಮನೇನ. ಆ ಥರ ಆಡ್ತಾ ಇದ್ದಾನೆ. ಅವನಿಗೆ ಕಿಚ್ಚನ್ ಚಪ್ಪಾಳೆ ಕೊಟ್ಟು ಈ ಬಿಗ್ ಬಾಸ್ ಅವರು ಅವನಿಗೆ ಕೊಂಬು ತರಿಸ್ದಂಗೆ ಆಗ್ಬಿಟ್ಟಿದೆ. ಕಿಚ್ಚನ ಚಪ್ಪಾಳೆ ಸಿಕ್ಕಿಕೊಳ್ಳೆ ಏನೋ ದೊಡ್ಡ ಇದಾಗ್ತದೆ. ಅವನಿಗೆ ಕಿಚ್ಚನ್ ಚಪ್ಪಾಳೆ ಕೊಡಬಾರ್ದಾಗಿತ್ತು. ಈ ಬಿಗ್ ಬಾಸ್ ಅವರಿಗೂ ಏನು ಬುದ್ಧಿ ಇಲ್ಲ ಏನಿಲ್ಲ. ಅವನಿಗೆ ಅವನು ಮಾಡೋ ಚೀಪ್ ಜೋಕ್ಸಿಗೆ ಚೀಪಾಗಿ ಆಡ್ತಾನೆ. ಯಾಕಂತಂದರೆ ಒಬ್ಬರನ್ನ ಕೆಳಗೆ ತುಳಿದ್ಬಿಟ್ಟು ಮಾತಾಡ್ತಾನೆ. ಈ ಥರ ಎಲ್ಲ ಮಾಡಿದ್ರೆ ಬಿಗ್ ಬಾಸ್ ಶೋಗೆ ಮರ್ಯಾದೆ ಇರಲ್ಲ. ಬಿಗ್ ಬಾಸ್ ಶೋದಲ್ಲಿ ಏನಾದರೂ ಒಂದು ನೀತಿ ಪಾಠ ಹೇಳ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಈ ಥರ ಚೀಪ್ ಇನ್ನೊಬ್ಬರಿಗೆ ಕೆಳಗಡೆ ತುಳಿದು ಮಾತಾಡು, ಇನ್ನೊಬ್ಬರಿಗೆ ಚೀಪಾಗಿ ಮಾತಾಡೋದು ಅವೆಲ್ಲ ಯಾಕೆ? ಅದು ಹೆಣ್ಮಕ್ಳಿಗೆ ಜಾಸ್ತಿ ಮಾಡ್ತಾನೆ ಅವನು. ಗಂಡಸ್ರಿಗೆ ಹೋಗಲ್ಲ. ಯಾಕಂದರೆ ಬಾರಿಸ್ತಾರೆ ಗೊತ್ತು ಅವನಿಗೆ. ಹೆಂಗಸರ ಹಿಂದ್ಗಡೆನೇ ಇರ್ತಾನೆ. ಹೆಂಗಸರಿಗೆ ಜಾಸ್ತಿ ರೇಗಿಸೋದು ಅಶ್ವಿನಿಗೆ, ಜಾಹ್ನವಿಗೆ. ಜಾಹ್ನವಿ ತುಂಬ ಚೆನ್ನಾಗಿದ್ದಾಳೆ ನೋಡೋಕ್ಕೂ. ಅವಳಿಗೆ 50 ವರ್ಷ ಆಯಿತು 60 ವರ್ಷ ಆಯಿತು ಅಂತ ಹೇಳ್ತಾನೆ. ಇವನೇ 60 ವರ್ಷದ ಮುದುಕನ ಥರ ಕಾಣ್ತಾನೆ. ಇವನು ಮುಖ ನೋಡಿದರೆ ಯಾರು ಊಟನೂ ಮಾಡಲ್ಲ, ಹಂಗಿದ್ದಾನೆ ಆ ಗಿಲ್ಲಿ ಮುಖ. ಆ ಥರ ಇದ್ದಾನೆ. ಜಾಹ್ನವಿ ಅಷ್ಟು ಸ್ಮಾರ್ಟಾಗಿದ್ದಾಳೆ. ಅವಳಿಗೆ 50 ವರ್ಷ ಆಯಿತು 60 ವರ್ಷ ಆಯಿತು, ನೀನು ಮುದುಕಿ, ಅದು ಇದು ಆ ಥರ ಚೀಪಾಗಿ ಮಾತಾಡೋದು ತಪ್ಪು. ಅದು ಬಿಗ್ ಬಾಸ್ ಅವರಿಗೆ ಬುದ್ಧಿ ಇಲ್ಲ. ಅವರು ಹುಡುಗಿಯರಿಗೆಲ್ಲ ಆ ಥರ ಮಾತಾಡಬಾರ್ದು ಅಂತ ಸುದೀಪ್ ಅವರು ಉಗಿಬೇಕಲ್ವ. ಸುದೀಪ್ ಅವ್ರು ಏನು ಹೇಳಲ್ಲ ಬಿಡಿ, ಅವರು ಹೋಸ್ಟು. ಅವ್ರು ಆ ಬಿಗ್ ಬಾಸ್ ಅವ್ರು ಹೇಳ್ಕೊಟ್ಟಂಗೆ ಸುದೀಪು ಹೇಳಬೇಕಷ್ಟೆ. ಸುದೀಪು ಏನು ಹೇಳಲಿಲ್ಲ. ಅವನಿಗೆ ಹುಚ್ಚನ ಥರ ಆಡ್ತಾನೇ ಇದ್ದಾನೆ. ಅವನು ಬಂದ್ರಂತೂ ಟಿ ವಿ ನೋಡೋಕ್ಕೆ ಇಷ್ಟ ಆಗಲ್ಲ, ಅಷ್ಟು ಬೇಜಾರಾಗಿಬಿಟ್ಟಿದೆ. ಆ ಗಿಲ್ಲಿನ ಫಸ್ಟು ಹೊರಗಡೆ ಕಳಿಸಿ, ಇಲ್ಲ ಅವನಿಗೆ ಬೈದ್ಬಿಟ್ಟು ಅವನು ಬಾಯಿ ಮುಚ್ಚಿಸ್ಬೇಕು. ಅವನು ಹೊರಗಡೆ ಹೋಗೋದೇ ಒಳ್ಳೆಯದು. ಆ ಗಿಚ್ಚಿಗಿಲ್ಲಿ ರಾಘವನ್ನ ಕರ್ಸ್ಕೊಳ್ಳಿ ಒಳಗಡೆಗೆ. ಸಬ್ಸ್ಕ್ರೈಬ್ ಅವರ್ ಚಾನಲ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಂಸ್ಕೃತಿ ಇಲ್ಲದೆ ಇದ್ದವ್ರನ್ನ, ಸಂಸ್ಕೃತ ಗೊತ್ತಿಲ್ಲದಿದ್ದವ್ರನ್ನೆಲ್ಲ ತಂದು ಬಿಗ್ ಬಾಸಲ್ಲಿ ಬಿಟ್ಟರೆ ಇದೇ ಥರ ಆಗೋದು. ಈ ಬಿಗ್ ಬಾಸ್ ಅವ್ರಿಗೆ ಯಾರು ಕರಿಬೇಕಂತ ಗೊತ್ತಿಲ್ಲ. ಆ ಗಿಲ್ಲಿಗೆ ಒಂದು ಸ್ವಲ್ಪ ವಾರ್ನ್ ಮಾಡಿದರೆ ಅವನು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊತಾನೆ. ಅವನ ಮುಸುಡಿಗೆ ಬೇರೆ ಚಪ್ಪಾಳೆ. ಎಲ್ಲ ಹೆಂಗಸರಿಗೆ ಅದು ಇದು ಹಾಗೆ ಹೀಗೆ ಹೇಳ್ತಾ ಇರ್ತಾನೆ. ರಿಷಾಗೇನೋ ಹೇಳೋಕೆ ಹೋಗಿ, ಸರಿ ರಿಷಾದ ಬಟ್ಟೆ ತಗೊಂಡೋಗಿ ಅಲ್ಲಿ ಬಾತ್ರೂಮಲ್ಲಿ ಹಾಕಿ, ಏನು ಬಕೆಟ್ ಕೊಟ್ಟಿಲ್ಲ ಅಂದರೆ ಆಮೇಲೆ ಹೋಗಿ ಬಕೆಟ್ ತೊಗೊಳಕ್ಕಾಗಲ್ವ ಇವನಿಗೆ? ಏನು ಅವಳು 5 ನಿಮಿಷ 10 ನಿಮಿಷದಲ್ಲಿ ಬರ್ತೀನಿ ಅಂತಾಳೆ. ಆದ್ರೂ ಹೋಗಿ ಅವಳು ಬಟ್ಟೆನ ತಗೊಂಡೋಗಿ ಪಾಪ ಬಾತ್ರೂಮಲ್ಲಿ ಹಾಕಿ, ಅವಳಿಗೆ ಬೇರೆ ಅವಳು ಸರಿಯಾಗಿ 2 ಬಾರಿಸ್ಬಿಟ್ಟಿದ್ದಾಳೆ. ಈ ಥರ ಮಾಡಬಾರ್ದು. ಈ ಬಿಗ್ ಬಾಸ್ ಅವರು ಏನೂ ಹೇಳಲ್ಲ. ಅದಕ್ಕಾಗಿ ಅವನು ಜಾಸ್ತಿ ಆಗಿದ್ದಾನೆ. ಅವನು ಇದ್ದರೆ ನನಗಂತೂ ಇರಿಟೇಟ್ ಅಂದ್ರೆ ಬಿಗ್ ಬಾಸ್ ಶೋ ನೋಡೋಕ್ಕೆ ಬೇಜಾರು. ಇಡೀ ದಿನ ಕವ 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 ಅಂತ ಕಾಗೆ ಥರ ಮಾತಾಡ್ತಾನೇ ಇರ್ತಾನೆ, ಕಾವು ಗುಡ್ತಾನೆ ಇರ್ತಾನೆ. ಯಾರಿಗೂ ಮಾತಾಡೋಕ್ಕೆ ಬಿಡಲ್ಲ. ಅವನಿಂದ ತುಂಬ ಬೇಜಾರಾಗ್ಬಿಟ್ಟಿದೆ. ಎಲ್ಲರೂ ಅವನ್ನ ಫಸ್ಟ್ ಹೊರಗಡೆ ಕಳಿಸ್ಬಿಡಿ, ಎಲ್ಲ ಬಾಯಿ ಮುಚ್ಚಿಸ್ಬೇಕು ಅವನಿಗೆ. ಗಿಲ್ಲಿ ಬೇಡವೇ ಬೇಡ. ಆ ಗಿಲ್ಲಿಯಿಂದ ತುಂಬ ತಲೆನೋವು ಆಗ್ತಾಯಿದೆ.